ಹಲೋ ಲರ್ನರ್ಸ್, ಹೇಗೆ ನಡೀತಿದೆ ಇಂಗ್ಲಿಷ್ ಪ್ರಾಕ್ಟೀಸ್? ಹೋಪ್ ನಮ್ಮ ಎಲ್ಲ ವಿಡಿಯೋಸ್ ನಿಮ್ಮ ಲರ್ನಿಂಗ್ ಜರ್ನಿಗೆ ಹೆಲ್ಪ್ ಆಗ್ತಿದೆ ಅಂತ. ಇವತ್ತಿನ ವಿಡಿಯೋಲಿ ಒಂದಷ್ಟು ಡೈಲಿ ಯೂಸ್ ಮಾಡುವಂತಹ ಸೆಂಟೆನ್ಸ್ಗಳನ್ನು ಇಂಗ್ಲಿಷಲ್ಲಿ ಹೇಗೆ ಹೇಳಬಹುದು ಅಂತ ನೋಡ್ತಾ ಹೋಗೋಣ. ವೆಲ್ಕಮ್ ಟು ಇಂಗ್ಲಿಷ್ ಎಕ್ಸ್ಪ್ರೆಸ್ ಕನ್ನಡದಲ್ಲಿ. ನಮ್ಮ ಲಾಸ್ಟ್ ವೀಕ್ ನಾವು ಯೂಸೇಜ್ ಆಫ್ ವಿಲ್ ಅಂಡ್ ವುಡ್ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ನೀವೆಲ್ಲರೂ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಿ. ನಮ್ಮ ಎಲ್ಲ ವಿಡಿಯೋನು ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಿಡಿಯೋ ಲಿಂಕ್ ಇರುತ್ತೆ, ಈಗಲೇ ಹೋಗಿ ನೋಡಿ. ನೆಕ್ಸ್ಟ್ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ನಮ್ಮ ಡೈಲಿ ಲೈಫಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಸಾಕಷ್ಟು ಜನರನ್ನ ಭೇಟಿ ಮಾಡ್ತೀವಿ. ಆಗ ನಾವು ತುಂಬ ವಿಷಯಗಳನ್ನು ಅವ್ರ ಜೊತೆಗೆ ಮಾತಾಡ್ತೀವಿ, ಹಾಗೆ ಅವ್ರಗಳ ಹತ್ರ ತುಂಬ ಪ್ರಶ್ನೆಗಳನ್ನು ಕೇಳ್ತಿರ್ತೀವಿ. ಹಾಗಾದರೆ ಇವತ್ತು 10 ಮೋಸ್ಟ್ ಯೂಸ್ಡ್ ಸೆಂಟೆನ್ಸ್ಗಳನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಹೇಗಿದ್ದೀರಾ? ಹೌ ಆರ್ ಯು? ಇವತ್ತು ರಾತ್ರಿ ಊಟಕ್ಕೆ ಏನು ಮಾಡಿದ್ದೀರಿ? ಅಥವಾ ಇವತ್ತು ರಾತ್ರಿ ಊಟಕ್ಕೆ ಏನು? ವಾಟ್ಸ್ ಫಾರ್ ಡಿನ್ನರ್ ಟು ನೈಟ್? ಇವತ್ತು ನಿನಗೇನಾದರೂ ಪ್ಲ್ಯಾನ್ಸ್ ಇದೆಯಾ? ಅಥವಾ ಇವತ್ತು ನಿನಗೇನಾದರೂ ಯೋಜನೆಗಳಿದೆಯಾ? ಡು ಯು ಹ್ಯಾವ್ ಎನಿ ಪ್ಲ್ಯಾನ್ಸ್ ಫಾರ್ ಟುಡೇ? ದಯವಿಟ್ಟು ನನಗೊಂದು ಲೋಟ ನೀರು ಕೊಡ್ತೀರಾ? ಅಥವಾ ಒಂದು ಗ್ಲಾಸ್ ನೀರು ಸಿಗಬಹುದಾ ಕುಡಿಯೋದಕ್ಕೆ? ಕ್ಯಾನ್ ಯು ಪ್ಲೀಸ್ ಗಿವ್ ಮೀ ಅ ಗ್ಲಾಸ್ ಆಫ್ ವಾಟರ್? ನೀವು ಬ್ಯುಸಿ ಇದ್ದೀರಾ? ಆರ್ ಯು ಬ್ಯುಸಿ? ನಿಮ್ಮ ವಾರಾಂತ್ಯ ಹೇಗಿತ್ತು? ಅಥವಾ ನಿಮ್ಮ ವೀಕೆಂಡ್ ಹೇಗಿತ್ತು? ಹೌ ವಾಸ್ ಯೋರ್ ವೀಕೆಂಡ್? ನೀವಿವತ್ತು ಎಷ್ಟು ಗಂಟೆಗೆ ಎದ್ದಿದ್ದೀರಿ? ವಾಟ್ ಟೈಮ್ ಡಿಡ್ ಯು ಗೆಟ್ ಅಪ್ ಟುಡೇ? ನೀವು ತಮಾಷೆ ಮಾಡ್ತಿದ್ದೀರಾ? ಆರ್ ಯು ಜೋಕಿಂಗ್? ನೀವು ಏನು ಮಾಡಬೇಕು ಅಂತಿದ್ದೀರಿ? ಅಥವಾ ಏನು ಮಾಡಕ್ಕೆ ಹೊರಟಿದ್ದೀರಿ? ವಾಟ್ ಡು ಯು ವಾಂಟ್ ಟು ಡೂ? ನಾನು ನಿಮಗೆ ಕಾಫಿ ಮಾಡಲಾ? ಕೆನ್ ಐ ಮೇಕ್ ಯು ಸಮ್ ಕಾಫಿ? ನೋಡಿದ್ರಲ್ಲ, ಒಂದಷ್ಟು ಪ್ರಶ್ನೆಗಳನ್ನು ಯಾವ ಥರ ಇಂಗ್ಲೀಷಲ್ಲಿ ನಾವು ಈಸಿಯಾಗಿ ಕೇಳಬಹುದು ಅಂತ. ಹಾಗಾದರೆ ನಮ್ಮ ನೆಕ್ಸ್ಟ್ ಸೆಂಟೆನ್ಸ್ ಸೀರೀಸ್ಗಳಲ್ಲಿ ಇನ್ನೂ ಒಂದಷ್ಟು ಸೆಂಟೆನ್ಸ್ಗಳನ್ನು ಕನ್ನಡದಲ್ಲಿ ಹೇಳೋದನ್ನು ಇಂಗ್ಲೀಷಲ್ಲಿ ಹೇಗೆ ಈಸಿಯಾಗಿ ಹೇಳಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ.